ಅನ್ನೋರೆ ಪಾಯಸ ಮಾಡೋಣ. ತಾತ ಪೂಜೆ ಮಾಡ್ತಾ ಇದ್ದಾರೆ, ನೈವೇದ್ಯಕ್ಕೆ ತಗೊಂಡ್ ಬಾ ಅಂದ್ರು. ಯಾಕನ್ನೋರೆ, ಯಾಕೆ ಕಣ್ಣಲ್ಲಿ ನೀರು, ಯಾಕೆ ಅಳ್ತಿದ್ದೀರಾ? ಇಲ್ಲಿ ನೋಡು ಲಡ್ಡು, ಪಾಯಸ ಮಾಡೋಣ ಅಂದ್ರ ಹಾಲು ಹಾಳಾಗೋಗಿದೆ. ಅಯ್ಯೋ, ಹಾಲು ಒಡೆದೋಯ್ತಾ? ಮನೇಲಿ ಬೇರೆ ಹಾಲು ಕೂಡ ಇಲ್ಲ. ಈಗೇನ್ ಮಾಡೋದು? ನಾನು ಶೌರ್ಯನ್ ಫ್ರೆಂಡ್ ಆಗಿ ಮನೆಗೆ ತುಂಬಾ ಸಲ ಬಂದಿದ್ದೀನಿ, ಆದ್ರೆ ಈ ಮನೆ ಮೊಮ್ಮಗಳಾಗಿ ಫಸ್ಟ್ ಟೈಮ್ ಬಂದಿದ್ದೀನಿ. ಇದು ನನ್ನ ತಾತ ಅಜ್ಜಿ ಮನೆ. ಈ ಮನೇಲಿ ನಂಗೆ ಇದೇ ಮೊದಲನೇ ಹಬ್ಬ. ಅದಕ್ಕೋಸ್ಕರ ಏನಾದ್ರೂ ಸ್ವೀಟ್ ಮಾಡೋಣ ಅನ್ಕೊಂಡೆ. ಇಲ್ಲಿ ನೋಡಿದ್ರೆ ಹಾಲು ಹಾಳಾಗಿದೆ. ಕೇಸರಿ ಬಾತ್ ಮಾಡೋಣ ಅನ್ಕೊಂಡೆ, ಅದು ಆಗ್ಲಿಲ್ಲ. ಹೋಗ್ಲಿ ನೈವೇದ್ಯಕ್ಕೆ ಪಾಯಸ ಆದ್ರೂ ಮಾಡೋಣ ಅಂದ್ಕೊಂಡ್ರೆ ಹೀಗಾಗಿದೆ. ನೀವ್ ಹೇಳ್ತಾ ಇರೋದು ನಿಜ. ನಿಮ್ಗೆ ಈ ಮನೇಲಿ ಮೊದಲನೇ ಹಬ್ಬ. ಹಂಗ್ ನೋಡಿದ್ರೆ ನೀವೇ ರುಚಿ ರುಚಿಯಾಗಿ ಸಿಹಿ ಮಾಡಿ ಎಲ್ರಿಗೂ ಬಡಿಸ್ಬೇಕು. ಅದೇನೋ ನಿಜಾನೇ, ಆದ್ರೆ ನನ್ ಬ್ಯಾಡ್ ಲಕ್, ಹಾಲು ಹಾಳಾಗೋಗಿದೆ. ನಂಗೆ ತುಂಬಾನೇ ಬೇಜಾರಾಗ್ತಿದೆ ಲಡ್ಡು. ಅನ್ನೋರೆ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಯಾಕೆ ಬೇಜಾರ್ ಮಾಡ್ಕೋತೀರಾ? ನಿಂಗೆ ಸಿಕ್ಕ ವಿಷಯನಾ? ಇವತ್ ನನ್ಗೆ ಸ್ಪೆಷಲ್ ಡೇ. ಅಜ್ಜಿ, ತಾತ, ಮಾವ, ಚಿಕ್ಕಮ್ಮ, ಅವ್ರ ಮಕ್ಕಳು, ನನ್ನ ಅತ್ತೆ ಮಗ ಶೌರ್ಯ, ಇವತ್ ಇವರೆಲ್ಲ ಸಿಕ್ಕಿದ ದಿನ. ಇವತ್ ನಾನು ಅವ್ರನ್ನ ಖುಷಿ ಪಡಿಸೋ ದಿನ. ಇವತ್ತು ನಿಮ್ ಸ್ಪೆಷಲ್ ದಿನ ಅಂತಿದ್ದೀರಾ, ಸ್ವೀಟ್ ಕೂಡ ಸ್ಪೆಷಲ್ ಆಗೇ ಮಾಡೋಣ. ಸ್ಪೆಷಲ್ ಆಗ ಈ ಹೊಡ್ದಿರ ಹಾಲು ಇಟ್ಕೊಂಡು ಏನ್ ಸ್ಪೆಷಲ್ ಆಗಿ ಮಾಡ್ತೀಯಾ? ನನ್ಗಿಲ್ ಕಷ್ಟ ಅಂದ್ರೆ ನಿನ್ಗೆ ಯಾವಾಗ್ಲೂ ತಮಾಷೆನೆ ಅಲ್ವಾ? ನೀವೇ ಏನೂ ಯೋಚನೆ ಮಾಡ್ಬೇಡಿ. ಕಷ್ಟ ಅಂತಿದ್ದೀರಾ, ಯಾರೇ ಕಷ್ಟದಲ್ಲಿದ್ರು ಕೈ ಹಿಡಿದು ಸಹಾಯ ಮಾಡೋಳೆ ಈ ಲಡ್ಡು.